ಸಾಮಾಜಿಕ ಬಾಣ ಬಿಟ್ಟ ಸಿದ್ದರಾಮಯ್ಯ ಜಾತಿ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಿದ್ರು. ಕುರಿ ಕಾಯೋನು ಸಿಎಂ ಆಗಿದ್ದನ್ನ ಸಹಿಸ್ತಾ ಇಲ್ಲ. ನನ್ನ 4 ದಶಕಗಳ ರಾಜಕೀಯ ಜೀವನ ಎಂದಿಗೂ ಹೂವಿನ ಹಾಸಿಗೆ ಆಗಿರಲಿಲ್ಲ. ದ್ವೇಷ, ಅಸೂಯೆ, ರಾಜಕಾರಣದ ವಿರುದ್ಧ ಹೋರಾಡುತ್ತೇನೆ. ಸಿದ್ದು ಹೀಗೆ ಹೇಳ್ತಾ ಇರೋದು ಯಾರಿಗೆ? ಕುರ್ಚಿ ಕದನದ ಸಮಯದಲ್ಲೇ ಸಿದ್ದು ಮಾತಿನ ಚಾಟಿ ಬೀಸಿದ್ದೇಕೆ? ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗೋಯಿತು. 1000 ದಿನಗಳ ಸಂಭ್ರಮವೂ ಮುಗಿತು. ಮತ್ತೊಂದು ಬಜೆಟ್ ಮಂಡನೆಗೂ ಟೈಮ್ ಹತ್ತಿರ ಬಂತು. ಆದರೆ ಅಧಿಕಾರ ಹಸ್ತಾಂತರದ ಕಥೆ ಮಾತ್ರ ಏನಂತ ಗೊತ್ತಾಗ್ತಾ ಇಲ್ಲ. ಇದರ ನಡುವೆಗೆ ಸಿಎಂ ಸಿದ್ದರಾಮಯ್ಯ ಸರಣಿ ಪೋಸ್ಟ್ ಹಾಕುವ ಮೂಲಕ ತಮ್ಮ ಎದುರಾಳಿಗಳನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಸಿಎಂ ಪೋಸ್ಟ್ ಗಲಾಟೆಯ ನಡುವೆ ಸಿದ್ದರಾಮಯ್ಯ ಫೇಸ್ಬುಕ್ ಪೋಸ್ಟ್. ಪಟ್ಟಭದ್ರರ ಕಣ್ಣು ಕೆಂಪಾಗಿದೆ. ಜಾತಿ ಕಾರಣಕ್ಕಾಗಿಯೇ ದ್ವೇಷ. ರಣರಂಗದಿಂದ ಓಡಿ ಹೋಗಲ್ಲ. ಸಿದ್ದು ಬಾಣ ಬಿಟ್ಟಿದ್ದು ಯಾರಿಗೆಲ್ಲ. ಮ್ಯಾಚ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸೋಲು ಗೆಲುವು ಅನ್ನೋದು ನಿರ್ಧಾರ ಆಗೋ ಟೈಮ್ ಬಂದಿದೆ. ವಿಕೆಟ್ ತೆಗೆದರೆ ಮಾತ್ರ ಗೆಲುವು ಸಾಧ್ಯ ಎನ್ನುವಂತಾಗಿದ್ದು, ಎದುರಾಳಿಗಳು ಸ್ಟ್ರಾಂಗ್ ಆಗಿ ಕ್ರೀಸ್ನಲ್ಲಿ ನಿಲ್ತಾ ಇದ್ದಂತೆ ಸಿದ್ದರಾಮಯ್ಯ ಯಾರ್ಕರ್ ಎಸೆದಿದ್ದಾರೆ. ಈ ಯಾರ್ಕರ್ ವಿಕೆಟ್ ತೆಗೆಯುತ್ತಾ ಅಥವಾ ಡಾಟ್ ಮಾಡುತ್ತಾ ಅನ್ನೋದು ಈಗ ಎಲ್ಲರ ಕುತೂಹಲ ಕೆರಳಿಸಿದೆ. ಎಸ್, ಇಷ್ಟು ದಿನ ಅಧಿಕಾರ ಹಸ್ತಾಂತರದ ಬಗ್ಗೆ ಕೇಳಿದಾಗಲೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ಯಾವಾಗ ಹೇಳುತ್ತೋ ಆಗ ಕುರ್ಚಿ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಈಗ ಬೇರೆಯದೇ ರೀತಿ ಟ್ವೀಟ್ ಮಾಡಿದ್ದಾರೆ. ರಣರಂಗದಿಂದ ಹೇಡಿಯಂತೆ ಓಡಿ ಹೋಗಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿ ವಿರೋಧಿಗಳ ಬಾಯಿ ಮುಚ್ಚಿಸೋ ಪ್ರಯತ್ನ ಮಾಡಿದ್ದಾರೆ. ಸಮಯಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾ ಇದ್ದ ಸಿದ್ದರಾಮಯ್ಯ ಈಗ ಫುಲ್ ವೈಲೆಂಟ್ ಆಗಿ ಪುಟಗಟ್ಟಲೆ ಪೋಸ್ಟ್ ಹಾಕಿದ್ದಾರೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಬಗ್ಗೆ ಯಾರೂ ಮಾತಾಡಬಾರದು ಅಂತ ಕಟ್ಟಾಜ್ಞೆ ಆಗಿದೆ. ಹೈಕಮಾಂಡ್ ಸೀರಿಯಸ್ ಆಗಿ ಹೇಳಿರೋದ್ರಿಂದ ಹೆಚ್ಚಿನ ಸಂಖ್ಯೆಯ ಶಾಸಕರು ಯಾರೂ ಕುರ್ಚಿ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಆದರೆ ಸಿದ್ದು ಕಡೆ ಕೆಲವು ಶಾಸಕರು, ಡಿಕೆಶಿ ಕಡೆ ಕೆಲವರು ಕುರ್ಚಿ ಕದನದ ಬೆಂಕಿಗೆ ತುಪ್ಪ ಸುರಿಯೋದನ್ನ ನಿಲ್ಲಿಸಿಲ್ಲ. ಇತ್ತೀಚೆಗೆ ಯತೀಂದ್ರ ಕೊಟ್ಟ ಹೇಳಿಕೆಯಿಂದ ಮತ್ತೆ ಕುರ್ಚಿ ಬೆಂಕಿ ಹೊತ್ತಿಕೊಂಡಿದ್ದು, ಡಿಕೆಶಿ ಕಡೆಯವರು ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೈಕಮಾಂಡ್ ಬಳಿಯೂ ಮನವಿ ಮಾಡಲು ಮುಂದಾಗಿದ್ದಾರೆ. ಇದರ ನಡುವೆ ಕೊಟ್ಟ ಮಾತಿನ ವಿಚಾರವೂ ಮುನ್ನೆಲೆಗೆ ಬಂದಿದೆ. ವಿಪಕ್ಷಗಳು ಟೀಕೆಗಳನ್ನು ಜಾಸ್ತಿ ಮಾಡಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿರೋ ಸಿದ್ದರಾಮಯ್ಯ ವಿರೋಧಿಗಳ ಕಡೆಗೆ ಸಾಮಾಜಿಕ ನ್ಯಾಯದ ಬಾಣವನ್ನ ಬಿಟ್ಟಿದ್ದಾರೆ. ಸಾಮಾಜಿಕ ನ್ಯಾಯ ಎನ್ನುವುದು ನನ್ನ ಪಾಲಿಗೆ ಒಂದು ಸಿದ್ಧಾಂತ ಅಲ್ಲ. ಅದು ಸರ್ವ ಸಮಾನತೆಯ ಗುರಿಯನ್ನ ತಲುಪಲು ನಾನು ಆರಿಸಿಕೊಂಡ ಬದುಕಿನ ಹಾದಿ. ಸಾಮಾನ್ಯವಾಗಿ ಸಾಮಾಜಿಕ ನ್ಯಾಯ ಎಂದರೆ ಯಾರಿಂದಲೋ ಕಿತ್ತು ಇನ್ಯಾರಿಗೋ ಹಂಚುವ ಜನವಿರೋಧಿಯಾದ ತಾರತಮ್ಯದ ನೀತಿ ಎಂಬಂತೆ ಬಿಂಬಿಸಲಾಗುತ್ತಿದೆ. ಸಂಪತ್ತು, ಅಧಿಕಾರ ಮತ್ತು ಅವಕಾಶಗಳು ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು. ಅಭಿವೃದ್ಧಿಯ ಫಲವನ್ನ ಜಾತಿ, ಧರ್ಮ, ಪ್ರದೇಶಗಳ ಭೇದವಿಲ್ಲದೆ ಸರ್ವರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕೆನ್ನುವುದು ಸಂವಿಧಾನದ ಆಶಯವಾಗಿ ಹೊರಹೊಮ್ಮಿರುವ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ. ಇದೇ ನಿಜವಾದ ವೈಜ್ಞಾನಿಕವಾದ ಅಭಿವೃದ್ಧಿ ಮಾದರಿ. ಜಾತಿ, ಲಿಂಗ, ವರ್ಗ, ಪ್ರದೇಶಗಳ ತಾರತಮ್ಯ ನಿವಾರಣೆಗಳ ಜೊತೆಯಲ್ಲಿ ನಗರ ಮತ್ತು ಹಳ್ಳಿಗಳ ನಡುವಿನ ಅಂತರವನ್ನ ನಿವಾರಿಸುವುದು ಕೂಡ ಸಾಮಾಜಿಕ ನ್ಯಾಯವೇ ಆಗಿದೆ. ಸಾಮಾಜಿಕ ನ್ಯಾಯ ಬೇಕು. ಸಾಮಾಜಿಕ ನ್ಯಾಯದಿಂದಲೇ ಸಮಾಜದ ಏಳಿಗೆ ಸಾಧ್ಯ ಅಂತ ಹೇಳಿಕೊಂಡು ಬಂದಿದ್ದ ಸಿದ್ದರಾಮಯ್ಯ ಈಗ ಸಾಮಾಜಿಕ ನ್ಯಾಯದ ಬಗ್ಗೆ ವಿರೋಧಿಗಳಿಗೆ ಪಾಠ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ ಅನ್ನೋದನ್ನ ನಾನು ಕೇವಲ ನನ್ನ ಸಿದ್ಧಾಂತವಾಗಿ ಮಾತ್ರ ಇಟ್ಟುಕೊಂಡಿಲ್ಲ. ಅದನ್ನೇ ನನ್ನ ಬದುಕಿನ ಹಾದಿಯಾಗಿ ಬದಲಾಯಿಸಿಕೊಂಡಿದ್ದೇನೆ.
ನಾನು ಹೇಳುವ ಸಾಮಾಜಿಕ ನ್ಯಾಯವನ್ನ ಬೇರೆ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಅಂತ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಕೆಲವರು ಸಿದ್ದರಾಮಯ್ಯ ಅವರನ್ನ ವಿರೋಧ ಮಾಡ್ತಾ ಇದ್ದು ಸಾಮಾಜಿಕ ನ್ಯಾಯ ಹೆಸರಲ್ಲಿ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದಲಿತರ ಮೀಸಲಾತಿ ಕಿತ್ತು ಬೇರೆಯವರಿಗೆ ಕೊಡ್ತಾ ಇದ್ದಾರೆ ಅಂತ ಆರೋಪಗಳನ್ನು ಮಾಡಿದ್ರು. ಅದಕ್ಕೆ ಈಗ ಸಾಮಾಜಿಕ ನ್ಯಾಯ ಅಂದ್ರೆ ಏನು, ಸಾಮಾಜಿಕ ನ್ಯಾಯದ ಬಗ್ಗೆ ತಮ್ಮ ಬದ್ಧತೆ ಏನು ಅನ್ನೋದನ್ನ ಹೇಳಿರೋ ಸಿದ್ದರಾಮಯ್ಯ, ಸಾಮಾಜಿಕ ನ್ಯಾಯ ಎಂದರೆ ಯಾರಿಂದಲೂ ಕಿತ್ತು ಇನ್ಯಾರಿಗೂ ಹಂಚುವುದಲ್ಲ, ಸಂಪತ್ತು, ಅಧಿಕಾರ ಮತ್ತು ಅವಕಾಶಗಳು ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು ಅಂತ ಹೇಳಿದ್ದಾರೆ. ಹಣಕಾಸು ಸಚಿವನಾಗಿ ನಾನು ಮಂಡಿಸಿರುವ 16 ಬಜೆಟ್ಗಳನ್ನು ಅವಲೋಕಿಸಿದರೆ ನನ್ನ ಕಲ್ಪನೆಯ ಸಾಮಾಜಿಕ ನ್ಯಾಯದ ಪರಿಚಯ ಆಗುತ್ತದೆ. 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಯಾದ ನಂತರ ಈ 3 ವರ್ಷಗಳ ಅವಧಿಯಲ್ಲಿ ಸಾಮಾಜಿಕ ನ್ಯಾಯದ ಗಡಿರೇಖೆಗಳನ್ನು ಇನ್ನಷ್ಟು ವಿಸ್ತರಿಸುವ ಪ್ರಯತ್ನದ ಅಂಗವಾಗಿಯೇ ನಾವು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಜನತೆಯ ಬಡತನ, ಅನಾರೋಗ್ಯ, ಅನಕ್ಷರತೆ, ಅಪೌಷ್ಟಿಕತೆಯನ್ನು ನಿವಾರಿಸಿ ಹಸಿವು, ಅನಾರೋಗ್ಯ, ಭಯಮುಕ್ತ ಸಮಾಜವನ್ನು ನಿರ್ಮಿಸುವುದು ಚುನಾಯಿತ ಸರ್ಕಾರದ ಸಂವಿಧಾನಬದ್ಧ ಕರ್ತವ್ಯ. ಗ್ಯಾರಂಟಿ ಯೋಜನೆಗಳ ಜಾರಿ ಮೂಲಕ ನಮ್ಮ ಸರ್ಕಾರ ಸಂವಿಧಾನಬದ್ಧ ಕರ್ತವ್ಯವನ್ನಷ್ಟೇ ನಿರ್ವಹಿಸಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದು, ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಿದ್ದು ಎಲ್ಲರಿಗೂ ಗೊತ್ತೂ ಇದೆ. 2013ರಲ್ಲೇ ಸಿದ್ದರಾಮಯ್ಯ ಒಂದಷ್ಟು ಭಾಗ್ಯಗಳನ್ನು ಜಾರಿಗೆ ತಂದಿದ್ರು. ಆ ಭಾಗ್ಯಗಳ ಮುಂದುವರೆದ ಭಾಗವಾಗಿಯೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಗಿತ್ತು. ಸದ್ಯ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನೇ ಎಲ್ಲ ರಾಜ್ಯಗಳಲ್ಲೂ ಕಾಪಿ ಮಾಡಲಾಗ್ತಾ ಇದೆ. ಈ ಗ್ಯಾರಂಟಿಗಳು ಸಹ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲೇ ಮಾಡಿದಂಥವು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಪಂಚ ಗ್ಯಾರಂಟಿಗಳು ಸಹ ಸಾಮಾಜಿಕ ನ್ಯಾಯದ ಭಾಗ ಅಂತ ಹೇಳಿಕೊಂಡಿರೋ ಸಿದ್ದರಾಮಯ್ಯ, ನಾನು ಮಂಡಿಸಿರೋ ಬಜೆಟ್ಗಳಲ್ಲೂ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇದೆ. ಗ್ಯಾರಂಟಿಗಳ ಮೂಲಕ ನಮ್ಮ ಸರ್ಕಾರ ಸಂವಿಧಾನಬದ್ಧ ಕರ್ತವ್ಯವನ್ನ ನಿಭಾಯಿಸಿದೆ ಅಂತ ಹೇಳಿದ್ದಾರೆ. ತಮ್ಮನ್ನ ಟೀಕಿಸಿದ್ದ ವಿಪಕ್ಷಗಳನ್ನ ಹಾಗೆ ಸ್ವಪಕ್ಷದವರು ಟಾರ್ಗೆಟ್ ಮಾಡಿಕೊಂಡು ಮಾತಾಡಿರೋ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಎಲ್ಲರಿಗೂ ಸಾಮಾಜಿಕ ನ್ಯಾಯದ ಪಾಠ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯದ ಬಂಡಿಯನ್ನ ಮುಂದಕ್ಕೆ ಎಳೆದುಕೊಂಡು ಹೋಗುವುದು ಸುಲಭದ ಕೆಲಸ ಅಲ್ಲ ಎನ್ನುವುದನ್ನು ನಾನು ಅನುಭವದ ಮೂಲಕ ಅರಿತುಕೊಂಡಿದ್ದೇನೆ. ಈ ಪ್ರಯತ್ನ ನಡೆಸಿದವರೆಲ್ಲರನ್ನೂ ವರ್ತಮಾನ ಬಹಳ ಕ್ರೂರವಾಗಿ ನಡೆಸಿಕೊಂಡಿದೆ. ನಾನು ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತುವ ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನವನ್ನ ಮಾಡಿದಾಗೆಲ್ಲ ನನ್ನ ವಿರುದ್ಧ ದಾಳಿಗಳು ನಡೆದಿವೆ. ಇದು ಈಗಲೂ ಮುಂದುವರಿಯುತ್ತದೆ. ನಾನು ಈ ರಾಜ್ಯದ ಬಡವರು, ಶೋಷಿತರು, ಅವಕಾಶ ವಂಚಿತರ ಪರವಾಗಿದ್ದೇನೆ. ಸಾಮಾಜಿಕ ನ್ಯಾಯದ ಪರವಾಗಿದ್ದೇನೆ. ಸಂವಿಧಾನದ ಪರವಾಗಿದ್ದೇನೆ. ಶೋಷಿತರ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೆ ತಂದಿದ್ದೇನೆ. ದುರ್ಬಲರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತಿದ್ದೇನೆ. ಇದಕ್ಕಾಗಿ ರಾಜ್ಯದ ಜನತೆ 136 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತಂದಿದ್ದಾರೆ. ಇದು ನಮ್ಮ ರಾಜಕೀಯ ವಿರೋಧಿಗಳಿಗೆ ಸಹಿಸಲಾಗುತ್ತಿಲ್ಲ. ಸಿದ್ದರಾಮಯ್ಯ ಇದೇ ಮೊದಲ ಬಾರಿಗೆ ಎಂಬಂತೆ ಕೆಲವು ಗಂಭೀರ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿರೋ ಸಿದ್ದು, ಷಡ್ಯಂತ್ರ ಯಾಕಾಗಿ ನಡೀತಾ ಇದೆ ಅನ್ನೋದನ್ನು ಹೇಳಿದ್ದಾರೆ. ಸಾಮಾಜಿಕ ನ್ಯಾಯದ ಪರವಾಗಿ ಇರೋದಕ್ಕೆ, ಶೋಷಿತರ ಪರವಾಗಿ ಇರೋದಕ್ಕೆ ನನ್ನ ವಿರುದ್ಧ ಷಡ್ಯಂತ್ರಗಳು ಆಗ್ತಾ ಇವೆ ಅನ್ನೋ ಮಾತನ್ನು ಹೇಳಿದ್ದಾರೆ.
ಸಿದ್ದರಾಮಯ್ಯ ಮಾತ್ರ ಅಲ್ಲ, ಈ ಹಿಂದೆ ಯಾರೆಲ್ಲ ಶೋಷಿತರ ಪರವಾಗಿ ನಿಂತಿದ್ರೂ ಅವರನ್ನೂ ತುಳಿಯೋ ಪ್ರಯತ್ನ ಮಾಡಲಾಗಿತ್ತಂತೆ. ದೇವರಾಜು ಅರಸು ಅವರಿಂದ ಹಿಡಿದು ಎಲ್ಲರಿಗೂ ಇಂಥ ಅನುಭವ ಆಗಿದೆ. ಇಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿ ನಿಲ್ಲೋದೇ ತಪ್ಪು ಎನ್ನುವಂತೆ ಆಗಿದೆ ಅನ್ನೋ ಮಾತುಗಳನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಕೆಲವರು ಕಾಂಗ್ರೆಸ್ ಗೆದ್ದಿದ್ದು ಡಿಕೆಶಿಯಿಂದ. ಡಿಕೆಶಿ ಪಕ್ಷ ಸಂಘಟನೆ ಮಾಡಿದ್ರಿಂದ, ಪ್ರಚಾರ ಮಾಡಿದ್ರಿಂದ ಅವರ ಅಧ್ಯಕ್ಷತೆಯಲ್ಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂಥವರಿಗೆಲ್ಲ ಟಕ್ಕರ್ ಕೊಟ್ಟಿರೋ ಸಿದ್ದು, ಶೋಷಿತರ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ತಂದಿದ್ದೇನೆ, ದುರ್ಬಲರಿಗೆ ಅನ್ಯಾಯವಾದಾಗ ದನಿ ಎತ್ತಿದ್ದೇನೆ. ಇದಕ್ಕಾಗಿಯೇ ರಾಜ್ಯದ ಜನತೆ 136 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಅಧಿಕಾರಕ್ಕೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು ಹಿಂದುಳಿದವರಿಂದ, ಅವರಿಗೆ ನಾನು ಜಾರಿಗೆ ತಂದ ಕಾರ್ಯಕ್ರಮಗಳಿಂದ ಅಂತ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಮೇಲೆ ವಿರೋಧಿಗಳು ನಡೆಸುತ್ತಿರುವ ಬಹುತೇಕ ದಾಳಿಗಳು, ಮಾಡುತ್ತಿರುವ ಟೀಕೆ ಆರೋಪಗಳಿಗೆ ನಾನು ಹುಟ್ಟಿದ ಜಾತಿಯೂ ಒಂದು ಕಾರಣ. ಕುರಿ ಕಾಯುತ್ತಾ ಇರಬೇಕಾದವನು ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ. ಆರ್ಥಿಕ ತಜ್ಞರಿಗೆ ಸರಿಸಮಾನಾಗಿ ನಿಂತು ಸಾಲು ಸಾಲು ಬಜೆಟ್ ಮಂಡಿಸಿ ಶಹಬಾಸ್ಗಿರಿ ಗಳಿಸುತ್ತಿದ್ದಾನಲ್ಲ ಎನ್ನುವ ಅಸಹನೆ, ಅವರೊಳಗೆ ದ್ವೇಷ, ಅಸೂಯೆ ಕುದಿಯುತ್ತಿದೆ. ಅವನೊಬ್ಬನನ್ನ ರಾಜಕೀಯವಾಗಿ ಮುಗಿಸಿಬಿಟ್ಟರೆ ಅದರ ನಂತರ ನಮ್ಮೆಲ್ಲರ ಹಾದಿ ಸುಲಭವಾಗುತ್ತದೆ ಎನ್ನುವ ರಾಜಕೀಯ ದುರುದ್ದೇಶದ ಲೆಕ್ಕಾಚಾರ ಇವರ ಮನಸ್ಸಿನಲ್ಲಿದೆ. ಸಿದ್ದರಾಮಯ್ಯ ಹಿಂದೆಲ್ಲ ವೇದಿಕೆಗಳಲ್ಲಿ ನಿಂತು ತಮ್ಮ ವಿರೋಧಿಗಳ ವಿರುದ್ಧ ತೊಡೆತಡ್ತಾ ಇದ್ರು. ನನ್ನನ್ನು ಮುಟ್ಟಿದ್ರೆ ನೀವೆಲ್ಲ ಸುಮ್ಮನೆ ಇರ್ತೀರಾ ಅಂತ ಕೇಳಿ ಎದುರಾಳಿಗಳಿಗೆ ನನ್ನ ಪರವಾಗಿ ಜನರು ಇದ್ದಾರೆ ಅಂತ ವಾರ್ನಿಂಗ್ ಕೊಡ್ತಾ ಇದ್ರು. ಆದರೆ ಈ ಬಾರಿ ತಮ್ಮನ್ನ ಯಾರು ಯಾಕಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಸಿಎಂ ಸ್ಥಾನದಿಂದ ಕೆಳಗೆ ಇಳಿಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಹಿಂದುಳಿದ ವರ್ಗದಿಂದ ಬಂದವರು, ಶಾಲೆಗೆ ಕಳಿಸುವುದಕ್ಕೆ ಕಷ್ಟ ಇರುವಂಥ ಮನೆಯಲ್ಲಿ ಹುಟ್ಟಿದವರು. ಆರಂಭದಲ್ಲಿ ಅವರು ಶಾಲೆ ಬಿಟ್ಟು ಕುರಿ ಕಾಯೋ ಕೆಲಸ ಮಾಡ್ತಾ ಇದ್ರಂತೆ. ಅನಂತರ ಅವರು ವಿದ್ಯಾಭ್ಯಾಸ ಮಾಡಿ ರಾಜಕೀಯವಾಗಿ ಬೆಳೆದಿದ್ದಾರೆ. ಆದರೆ ಕುರಿ ಕಾಯೋ ಸಮಯದಲ್ಲಿ ಹುಟ್ಟಿದವನು, ಕುರಿ ಕಾಯ್ದುಕೊಂಡು ಇರಬೇಕಾದವನು ಸಿಎಂ ಸ್ಥಾನಕ್ಕೆ ಬಂದಿದ್ದಾನೆ ಅಂತ ಕೆಲವರು ಸಿದ್ದು ವಿರುದ್ಧ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರಂತೆ. ಕುರಿ ಕಾಯೋನು ಆರ್ಥಿಕ ತಜ್ಞರಿಗೆ ಸರಿಸಮಾನಾಗಿ ನಿಂತು ಬಜೆಟ್ ಮಂಡಿಸ್ತಾ ಇರೋದನ್ನ ಕೆಲವರು ಸಹಿಸಿಕೊಳ್ತಾ ಇಲ್ವಂತೆ. ಸಿದ್ದರಾಮಯ್ಯ ಅವರನ್ನ ಮುಗಿಸಬೇಕು ಅಂತಲೇ ಕೆಲವರು ಪಟ್ಟು ಹಿಡಿದು ಕೂತಿದ್ದು ಅವರ ವಿರುದ್ಧ ಪಿತೂರಿಗಳನ್ನ ಮಾಡ್ತಾ ಇದ್ದಾರಂತೆ. ಸದ್ಯ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಪ್ರಯತ್ನಗಳು ನಡೀತಾ ಇದ್ದು, ಇಂಥ ಟೈಮಲ್ಲೇ ಅವರು ವಿಪಕ್ಷಗಳಲ್ಲಿ ಇರೋರಿಗೆ ಹಾಗೆ ಸ್ವಪಕ್ಷದಲ್ಲಿ ಇದ್ದುಕೊಂಡು ತಮ್ಮ ವಿರುದ್ಧ ಕತ್ತಿ ಮಸಿತಾ ಇರೋರಿಗೂ ಕೌಂಟರ್ ಕೊಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿಯವರ ವಿರುದ್ಧವೂ ಸಂಚು ನಡೀತಾ ಇದೆ. ಯಾವಾಗ ರಾಹುಲ್ ಗಾಂಧಿಯವರು ಜಾತಿ, ಮತ, ಪಂಥ, ವರ್ಗವನ್ನ ಮೀರಿ ಎಲ್ಲ ಭಾರತೀಯರನ್ನ ಜೋಡಿಸುವ ಕೆಲಸ ಶುರು ಮಾಡಿದ್ರೋ, ಯಾವಾಗ ಅವರು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳನ್ನು ಎತ್ತಲು ಶುರು ಮಾಡಿದ್ರೋ, ಯಾವಾಗ ಅವರು ಜಾತಿ ಗಣತಿ ಬಗ್ಗೆ, ಮೀಸಲಾತಿ ಹೆಚ್ಚಳದ ಬಗ್ಗೆ ದನಿ ಎತ್ತಲು ಪ್ರಾರಂಭಿಸಿದ್ರೋ, ಅಂದಿನಿಂದ ಅವರನ್ನ ಹಣಿಯುವ ಕೆಲಸ ಜೋರಾಗಿ ನಡೀತಾ ಇದೆ. ಕಾಲ ಬದಲಾಗಿದೆ. ನಾವು ಮನುವಿನ ಕಾಲದಲ್ಲಿಯೂ ಇಲ್ಲ, ರಾಜ ಮಹಾರಾಜರ ಗುಲಾಮರೂ ಅಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ. ನಮಗಿರುವ ದೊಡ್ಡ ರಕ್ಷಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ. ನಾನು ಮಾತ್ರ ಅಲ್ಲ, ನನ್ನಂತೆಯೇ ರಾಹುಲ್ ಗಾಂಧಿ ಸಹ ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ. ಅವರು ನ್ಯಾಯದ ಪರವಾಗಿ ಇರೋದಕ್ಕೆ ಅವರ ವಿರುದ್ಧವೂ ಸಂಚು ನಡೀತಾ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ಸದ್ಯ ರಾಜ್ಯದಲ್ಲಿ ಹಿಂದುಳಿದವರಿಗೆ ನ್ಯಾಯ ಸಿಗಬೇಕು ಅಂತ ಜಾತಿ ಗಣತಿ ನಡೆಸಿದ್ದಾರೆ. ಆ ಜಾತಿ ಗಣತಿಗೂ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿದ್ದವು. ಸದ್ಯ ರಾಹುಲ್ ಗಾಂಧಿ ಸಹ ಜಾತಿ ಗಣತಿ ಪರವಾಗಿದ್ದು, ಅವರು ಜಾತಿ ಗಣತಿ ಬಗ್ಗೆ ಮಾತಾಡಿ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಅವರನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತ ಸಿದ್ದು ಬರೆದುಕೊಂಡಿದ್ದಾರೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಹೋರಾಟ ಮಾಡ್ತಾ ಇರೋ ಸಿದ್ದರಾಮಯ್ಯಗೆ ಈಗ ರಾಹುಲ್ ಗಾಂಧಿ ಬೆಂಬಲ ಬೇಕೇ ಬೇಕು.
ಅದಕ್ಕೆ ರಾಹುಲ್ ತನ್ನ ಪರವಾಗಿದ್ದಾರೆ ಅಂತ ಹೇಳುವುದಕ್ಕೋ ಅಥವಾ ರಾಹುಲ್ ಮತ್ತು ತಮ್ಮದು ಇಬ್ಬರದ್ದು ಒಂದೇ ಅಭಿಪ್ರಾಯ ಅಂತ ಎದುರಾಳಿಗಳಿಗೆ ತಿಳಿಸೋದಕ್ಕೋ ಸದ್ಯ ಸಿದ್ದರಾಮಯ್ಯ ತಮ್ಮ ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ರಾಹುಲ್ ಅವರನ್ನು ಸೇರಿಸಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಸಹ ಸಾಮಾಜಿಕ ನ್ಯಾಯದ ಪರ ಇದ್ದಾರೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಕುರ್ಚಿ ಕದನದ ಟೈಮಲ್ಲೇ ಸಿದ್ದರಾಮಯ್ಯ ಮಾತಾಡಿರೋ ವಿಷಯಗಳು ಈಗ ಭಾರೀ ಚರ್ಚೆ ಹುಟ್ಟು ಹಾಕಿವೆ. ಸಿದ್ದರಾಮಯ್ಯ ತಮ್ಮ ಕುರ್ಚಿ ಬಗ್ಗೆಯೇ ಮಾತಾಡಿದ್ದ, ವಿರೋಧ ಪಕ್ಷಗಳಿಗೆ ಟಕ್ಕರ್ ಕೊಟ್ಟಿದ್ದ ಅಥವಾ ಸ್ವಪಕ್ಷದವರನ್ನೇ ಉದ್ದೇಶಿಸಿ ಮಾತನಾಡಿದ್ದ? ಸಿದ್ದು ಮಾತಿನ ಮರ್ಮ ಏನು ಅನ್ನೋ ಚರ್ಚೆಗಳು ನಡೀತಾ ಇವೆ. ಸಿದ್ದು ಪೋಸ್ಟ್ ಅನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನನಗೆ ಯಾವ ಒಂದು ಅರ್ಥದಲ್ಲಿ ಇವೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲೇ ಹೊರಗಾಕಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಜನತಾದಳ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಇವತ್ತು ಜನತಾದಳ ಪಕ್ಷ ಅಂದರೆ ಭಾಳ ಜನ ಒಕ್ಕಲಿಗರಿಗೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಒಂದು ರೀತಿ ತಪ್ಪು ಕಲ್ಪನೆಯನ್ನು ಹೊರಡಿಸ್ಬಿಟ್ಟಿದ್ದಾರೆ. ಆದರೆ ದೇವೇಗೌಡರು ಸಾಹೇಬರು ರಾಜಕಾರಣ ಜೀವನದಲ್ಲಿ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೂರಿಸಿದ್ರು. ಇನ್ನು MP ಪ್ರಕಾಶ್ರು ಭಾಳ ಹಿರಿಯರು, ನಮ್ಮ ಜೊತೇಲಿ ಇಲ್ಲ, ಇವತ್ತು ಭಾಳ ಹಿರಿಯ ನಾಯಕರು, ಅವ್ರನ್ನೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತಗೊಂಡೋಗಿರ್ತಕ್ಕಂಥದ್ದು ಇದೇ ಜನತಾದಳ ಪಕ್ಷ. ನನಗೆ ಗೊತ್ತಿಲ್ಲ ಯಾವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇವೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ನಮಗೆ ನಿಮಗೆ ಗೊತ್ತಿದ್ದಂಗೆ ಸೀಟಿನ ವಿಚಾರವಾಗಿ ಇವೆಲ್ಲ ಚರ್ಚೆಗಳು ಉದ್ಭವ ಆಗಿದೆ. ಆದರೆ ಒಂದು ಕೇಂದ್ರದಲ್ಲಿ ಕಾಂಗ್ರೆಸ್ನವರು ಆ ನಾಯಕತ್ವಕ್ಕೆ ಏನಾದರೂ ಕೇಂದ್ರದಲ್ಲಿ ಬೆಲೆ ಕೊಡ್ತಾರೆ ಅನ್ನೋದಾದರೆ ರಾಜ್ಯ ನಾಯಕರು, ಬಹುಶಃ ಕೇಂದ್ರ ನಾಯಕರು ಈ ಕೂಡಲೇ ಇಂಟರ್ಫಿಯರೆನ್ಸ್ ಕೊಟ್ಟು ಇದಕ್ಕೇನಾದರೂ ಒಂದು ತೆರೆ ಎಳೀತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಇದೇ ನೆಪ ಹೊಡ್ಕೊಂಡು ಇನ್ನೊಂದು 2 ವರ್ಷ ಇದೇ ರೀತಿ ಕಾಲಹರಣ ಮಾಡ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ನು. ಸಂಚು, ಷಡ್ಯಂತ್ರ, ಕುಟಿಲಾಸ್ತ್ರ. ಸಿದ್ದು ಮಾತಾಡಿದ್ದು ಯಾರ ಬಗ್ಗೆ? ಸಿದ್ದು ಸಿಎಂ ಸ್ಥಾನದಲ್ಲಿ ಇರೋದನ್ನ ಸಹಿಸಿಕೊಳ್ಳದವರು ಯಾರೆಲ್ಲ? ಸಿದ್ದರಾಮಯ್ಯ ಸವಾಲು ಎಸೆದಿದ್ದು ವಿಪಕ್ಷಗಳಿಗ, ಸ್ವಪಕ್ಷದ ವಿರೋಧಿಗಳಿಗ? ಕಳೆದ 2-3 ತಿಂಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೇನೋ ಆಗ್ತಾ ಇದೆ. ಕುರ್ಚಿ ಕಂಪನ ಉಂಟಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇದು ಕಳೆದ 2-3 ತಿಂಗಳಿನಿಂದ ಮಾತ್ರ ಅಲ್ಲ, ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಕುರ್ಚಿ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಸಿಎಂ ಆದ ಆರಂಭದ ದಿನಗಳಿಂದಲೂ ಕುರ್ಚಿ ವಿಚಾರ ಮುನ್ನೆಲೆಗೆ ಬಂದಿದೆ. ಒಂದು ದಿನವೂ ನೆಮ್ಮದಿಯಾಗಿ ಆಡಳಿತ ನಡೆಸಿದಂತೆ ಇಲ್ಲ. ಆ ನೋವನ್ನೆಲ್ಲ ಮನಸ್ಸಿನಲ್ಲೇ ಇಟ್ಕೊಂಡು ಒಮ್ಮೆಲೆ ಸಿಡಿದಿರೋ ಸಿದ್ದರಾಮಯ್ಯ ತಮ್ಮ ವಿರೋಧಿಗಳಿಗೆ ಮಾತಿನ ಮೂಲಕವೇ ಪೆಟ್ಟು ಕೊಟ್ಟಿದ್ದಾರೆ. ಹಿಂದುಳಿದವರು ಸಿಎಂ ಆಗೋದು ಕೆಲವರಿಗೆ ಇಷ್ಟ ಇಲ್ಲ. ಶೋಷಿತರ ಪರವಾಗಿ ಕೆಲಸ ಮಾಡಿದ್ರೆ ಕೆಲವರಿಗೆ ತಡೆದುಕೊಳ್ಳಲು ಆಗಲ್ಲ. ಸಂಚು, ಷಡ್ಯಂತ್ರಗಳನ್ನ ಮಾಡ್ತಾರೆ ಅಂತ ಹೇಳಿರೋ ಸಿದ್ದು, ನಾನು ಯಾರಿಗೂ ಬಗ್ಗಲ್ಲ, ಜಗ್ಗಲ್ಲ, ಹೆದರಿಕೊಂಡು ಓಡಿ ಹೋಗೋದೇ ಇಲ್ಲ ಅಂತ ಹೇಳಿದ್ದಾರೆ. ದೇವರಾಜು ಅರಸು ರೀತಿ ಸಾಮಾಜಿಕ ನ್ಯಾಯದ ಪರ ನಿಂತಿದ್ದಕ್ಕೆ ನನ್ನ ಕಂಡ್ರೆ ಯಾರಿಗೂ ಆಗ್ತಾ ಇಲ್ಲ ಅಂತ ಹೇಳಿರೋ ಸಿದ್ದರಾಮಯ್ಯ, ನನ್ನ ಉಸಿರು ಇರೋವರೆಗೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುತ್ತೇನೆ ಅಂತ ಹೇಳಿದ್ದಾರೆ. ನನ್ನ 4 ದಶಕಗಳ ರಾಜಕೀಯ ಜೀವನ ಎಂದಿಗೂ ಹೂವಿನ ಹಾಸಿಗೆ ಆಗಿರಲಿಲ್ಲ. ಅದು ಕಲ್ಲು ಮುಳ್ಳುಗಳ ಹಾದಿಯಾಗಿತ್ತು. ನನ್ನನ್ನು ರಾಜಕೀಯವಾಗಿ ಮುಗಿಸಲು ಹಲವಾರು ದೊಡ್ಡ ನಾಯಕರು ಹಲವಾರು ಬಗೆಯ ಕುಟಿಲ ಕಾರಸ್ಥಾನಗಳನ್ನು ಮಾಡಿದ್ದಾರೆ. ಅವುಗಳನ್ನೆಲ್ಲವನ್ನು ಜನತೆಯ ಆಶೀರ್ವಾದದಿಂದ ಗೆದ್ದು ಬಂದಿದ್ದೇನೆ. ಇದು ನನ್ನ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರಗಳಲ್ಲ. ಇದು ನನ್ನನ್ನು ನಂಬಿರುವ, ಪ್ರೀತಿಸುತ್ತಿರುವ, ನನಗೆ ನಿರಂತರವಾಗಿ ಆಶೀರ್ವಾದ ನೀಡಿ ಬೆಂಬಲಿಸುತ್ತಿರುವ ನಿಮ್ಮ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನನ್ನ ಉಸಿರು ಇರುವವರೆಗೆ ಈ ರಾಜಕೀಯ ಷಡ್ಯಂತ್ರ, ದ್ವೇಷ, ಅಸೂಯೆಯ ರಾಜಕಾರಣದ ವಿರುದ್ಧ ಹೋರಾಡುತ್ತೇನೆ. ಸಿದ್ದರಾಮಯ್ಯ 4 ದಶಕಗಳಿಂದ ರಾಜಕೀಯವನ್ನ ಮಾಡಿಕೊಂಡು ಬಂದಿದ್ದಾರೆ. ಶಾಸಕನಾಗಿ, ಸಚಿವನಾಗಿ, DCM ಆಗಿ ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿ ಸಹ ಆಗಿದ್ದಾರೆ. ರಾಜ್ಯದಲ್ಲಿ ಅತ್ಯಧಿಕ ದಿನಗಳವರೆಗೆ ಸಿಎಂ ಆಗಿದ್ದ ದಾಖಲೆಯನ್ನು ಬರೆದಿದ್ದಾರೆ. ಆದರೆ ಅವರಿಗೆ ರಾಜಕೀಯ ಜೀವನ ಹೂವಿನ ಹಾಸಿಗೆ ಆಗಿರಲಿಲ್ಲವಂತೆ. ರಾಜಕೀಯ ಹಾದಿ ಕಲ್ಲು ಮುಳ್ಳುಗಳಿಂದ ಕೂಡಿತ್ತು ಅಂತ ಸಿದ್ದು ಹೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೊಡ್ಡ ನಾಯಕರೇ ಕುಟಿಲ ಕಾರಸ್ಥಾನಗಳನ್ನು ಮಾಡಿದರಂತೆ. ಜನತೆಯ ಆಶೀರ್ವಾದದಿಂದಲೇ ಎಲ್ಲವನ್ನ ಗೆದ್ದು ಸಿಎಂ ಆಗಿ ಉಳಿದಿದ್ದೇನೆ ಅಂತ ಹೇಳ್ತಾ ಇರೋ ಸಿದ್ದರಾಮಯ್ಯ ಉಸಿರು ಇರೋವರೆಗೂ ಹೋರಾಟಕ್ಕೆ ಸಿದ್ಧ. ರಾಜಕೀಯ ಷಡ್ಯಂತ್ರ, ದ್ವೇಷ, ಅಸೂಯೆಯ ರಾಜಕಾರಣದ ವಿರುದ್ಧ ಹೋರಾಟ ಮುಂದುವರಿಯುತ್ತೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಸದ್ಯ ಈ ಮಾತು
ಅವರ ವಿಪಕ್ಷಗಳಲ್ಲಿ ಇರೋರಿಗೆ ಹೇಳಿದ್ದಕ್ಕಿಂತ ಸ್ವಪಕ್ಷದವರಿಗೆ ಸೂಕ್ಷ್ಮವಾಗಿ ಪೆಟ್ಟು ಕೊಟ್ಟಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ಆದರೆ ಕೈ ನಾಯಕರು ಮಾತ್ರ ಸಿದ್ದರಾಮಯ್ಯ ಹೇಳಿರುವುದು ರಾಜಕೀಯ ವಿರೋಧಿಗಳ ಬಗ್ಗೆ ಅಂತ ಕವರ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಮಾಡಿದರೆ ಗೊತ್ತಿಲ್ಲ, ಸಹಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದಾಗಿ ಇಷ್ಟೊಂದು ಬಜೆಟ್ ಮಂಡನೆ ಆಗ್ತಾ ಇತ್ತಾ ಹೇಳಿ. ಇವತ್ತು ಸುದೀರ್ಘ ಕಾಲ ಅವರು ಮುಖ್ಯಮಂತ್ರಿಗಳಾದವರು. ಬಹುಶಃ ನೀವು ಮೊನ್ನೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಂಗೆ ದೇವರಾಜ ಅರಸ್ ಸಾಹೇಬರ ರೆಕಾರ್ಡನ್ನು ಮುಡಿದಂಥವ್ರು, ಒಳ್ಳೆ ಆಡಳಿತ ಕೊಟ್ಟಂಥವ್ರು. ಹಿಂದೆ ಹಲವಾರು ಭಾಗ್ಯ ಕೊಟ್ಟಿದ್ರು, ಈ ಸರಿ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಒಬ್ಬ ಸಮಾಜದ ಕಟ್ಟ ಕಡೆಯ ಮನುಷ್ಯನ ಕೂಡ ಒಂದು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡಿಸೋದು, ಸ್ವಾಭಿಮಾನದ ಬದುಕನ್ನು ಕೊಡಿಸುವಂಥ ಯೋಜನೆಗಳು ಅವರು ರೂಪಿಸಿದ್ದಾರೆ. ಇವೆಲ್ಲನೂ ಕೂಡ ಆಗಿರೋದು ಎಲ್ಲರೂ ಅವರ ಜೊತೆ ಇದ್ದಾರೆ, ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ತಾನೇ ಆಗಿರೋದು. ಸೊ ಅದು ಯಾವ ಸಂದರ್ಭದಲ್ಲಿ ಹಾಗೆ ಅದು ಟ್ವೀಟ್ ಮಾಡಿದ್ದಾರೆ ನನಗೆ ಮಾಹಿತಿ ಇಲ್ಲ. ಸಿದ್ದರಾಮಯ್ಯ ಸರಣಿ ಟ್ವೀಟ್ಗಳ ಬಗ್ಗೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದು, ಅವರು ವಿರೋಧ ಪಕ್ಷದವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಕೈ ನಾಯಕರು ಹೇಳಿದ್ರೆ, ಇಲ್ಲ ಅವರು ತಮ್ಮ ಪಕ್ಷದಲ್ಲೇ ಇರೋ ವಿರೋಧಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕುರ್ಚಿ ಕಿತ್ತುಕೊಳ್ಳಲು ನೋಡ್ತಾ ಇರೋರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇವೆ. ಹಾಗಾಗಿ ಸಿಎಂ ಮಾತಿನ ಮರ್ಮ ಏನು, ಅವರು ಹಾಕಿದ ಪೋಸ್ಟ್ನ ಕಥೆ ಏನು ಅನ್ನೋದು ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ. ನಾವೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಏನು ಪಟ್ಟಾಪದ ಅದು ಅಂತೆಲ್ಲ ಎಲ್ಲ ಕಾಂಗ್ರೆಸ್ ಶಾಸಕರು 140 ಜನ ನಾವೆಲ್ಲರೂ ಕೂಡ ಒಂದು ಬದಲಾವಣೆಯನ್ನ ಬೇಕು, ಬೇರೆಯವರಿಗೆ ಒಂದು ಅವಕಾಶವನ್ನ ಮಾಡಿಕೊಡಿ, ಇದರಿಂದ ಮುಂದಕ್ಕೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಮುಂದಿನ ಚುನಾವಣೆಗೆ ಒಂದಷ್ಟು ಬಲ ಸಿಗ್ತದೆ ಅಂಥೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹೊರತು ನಮ್ಮಲ್ಲಿ ಗುಂಪುಗಾರಿಕೆನೂ ಇಲ್ಲ, ನಮ್ಮಲ್ಲಿ ಪಟ್ಟಾಬದ್ಧ ಶಕ್ತಿಗಳು ಒಂದು ಗುಂಪು ಆ ಗುಂಪು ಅನ್ನೋದು ಏನೂ ಇಲ್ಲ. ಸದ್ಯ ಸಿದ್ದರಾಮಯ್ಯ ರಣರಂಗದಿಂದ ಓಡಿ ಹೋಗಲ್ಲ ಅಂದಿದ್ದಾರೆ. ಇದರ ಅರ್ಥ ಕುರ್ಚಿ ಬಿಟ್ಟುಕೊಡೋದಿಲ್ಲ ಅನ್ನೋ ರೀತಿಯೂ ಇರಬಹುದು. ಹಾಗಾಗಿ ಅವರ ಹೇಳಿಕೆಗಳು ಮತ್ತೊಂದು ಸಂಘರ್ಷಕ್ಕೆ ನಾಂದಿಯಾಗುವ ಸಾಧ್ಯತೆ ಇದೆ. ವಿರೋಧಿಗಳ ತಂತ್ರಗಳಿಗೆ ಬಗ್ಗಲ್ಲ ಅಂತ ಕೌಂಟರ್ ಕೊಟ್ಟಿರೋ ಸಿದ್ದರಾಮಯ್ಯ ಪಟ್ಟಭದ್ರ ಹಿತಾಸಕ್ತಿಗಳ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. ಆದರೆ ಅವರು ಯಾರು ಅನ್ನೋದನ್ನ ಮಾತ್ರ ಹೇಳಿಲ್ಲ. ಸಿದ್ದು ವಿಪಕ್ಷದವರನ್ನು ಗುರಿಯಾಗಿಸಿಕೊಂಡು ಸ್ವಪಕ್ಷದ ವಿರೋಧಿಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.